ಶೀನಗೇನಹಳ್ಳಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಗ್ರಾಮ ದೇವತೆಗಳ ವಿಶೇಷ ಪೂಜೆ. ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಶೀನಗೇನಹಳ್ಳಿ ಬೀದಿಯಲ್ಲಿ ಗಂಗಮ್ಮ ತಾಯಿ ಬಂದಾಳೆ, ಭಕ್ತರ ಕಣ್ಣೀರ ತೂಗಿ ಆಶೀರ್ವಾದ ನೀಡಾಳೆ. ಆನಂದ ರೆಡ್ಡಿ ಜೊತೆಗಿದ್ದು ಊರ ಬೆಳಕಾಗಿದ್ರು, ಭರತ್ ರೆಡ್ಡಿ ಹೆಜ್ಜೆ ಇಟ್ಟು ಜನಮನ ಗೆದ್ದಿದ್ರು. ನಾದ ಕೇಳಿತು, ತಾಯಿ ಹೆಸರೇ ಮೊಳಗಿತು, ಹಸಿರು ತೋರಣ ಕಟ್ಟಿದ ಊರು ಹಬ್ಬದ ರಂಗು ತುಂಬಿತು. ಶೀನಗೇನಹಳ್ಳಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಗ್ರಾಮ ದೇವತೆಗಳ ವಿಶೇಷ ಪೂಜೆ. ಕುಟುಂಬ ಸಮೇತರಾಗಿ ಪಾಲ್ಗೊಂಡ ಆನಂದರೆಡ್ಡಿ ಕುಟುಂಬ. ಗ್ರಾಮದ ಜನರಿಗೆ ಧೈರ್ಯ ತುಂಬಿದ ಆನಂದರೆಡ್ಡಿ ಮತ್ತು ಭರತ್ ರೆಡ್ಡಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಶೀನಗೇನಹಳ್ಳಿ ಗ್ರಾಮ. ಇತ್ತೀಚಿನ ಕೆಲವು ದಿನಗಳಿಂದ ಈ ಗ್ರಾಮದಲ್ಲಿ ಸಂಭವಿಸಿದ್ದ ಸಾವು ನೋವುಗಳು ಗ್ರಾಮಸ್ಥರ ಮನಸ್ಸಿನಲ್ಲಿ ಆತಂಕವನ್ನು ಮೂಡಿಸಿತ್ತು. ಗ್ರಾಮದಲ್ಲಿ ಏನೋ ಅಶುಭ ನಡೆಯುತ್ತಿದೆ ಎಂಬ ಭಯ ಜನರನ್ನು ಕಾಡತೊಡಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮಕ್ಕೆ ಬಂದಿದ್ದ ಒಬ್ಬ ಹಿರಿಯ ಸನ್ಯಾಸಿಯವರು ಗ್ರಾಮದಲ್ಲಿರುವ ಎಲ್ಲ ದೇವತೆಗಳಿಗೆ 3 ವಾರಗಳ ಕಾಲ ಜಾತಿ ಭೇದ ಮರೆತು ಎಲ್ಲರೂ ಒಟ್ಟಾಗಿ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಕ್ಕೆ ಶಾಂತಿ ನೆಮ್ಮದಿ ಮರಳಿ ಬರುತ್ತದೆ ಎಂದು ಸಲಹೆ ನೀಡಿದರೆಂದು ಗ್ರಾಮಸ್ಥರು ತಿಳಿಸಿದರು. ಈ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡ ಗ್ರಾಮದ ಹಿರಿಯರು, ಯುವಕರು ಮತ್ತು ಗ್ರಾಮಸ್ಥರು ಒಂದಾಗಿ ಗ್ರಾಮದ ಕ್ಷೇತ್ರ ಪಾಲಕರಂತೆ ಜನರ ಕಷ್ಟ ಸುಖಗಳಲ್ಲಿ ನಿಂತಿರುವ ಸಮಾಜ ಸೇವಕ ಶೀನಗೇನಹಳ್ಳಿ ಆನಂದ್ ರೆಡ್ಡಿ ಅವರನ್ನು ಸಂಪರ್ಕಿಸಿದರು. ಗ್ರಾಮದ ಸಮಸ್ಯೆಯನ್ನು ಕೇಳಿದ ಆನಂದ್ ರೆಡ್ಡಿ ಅವರು, ಇದು ನಮ್ಮ ಊರು, ನಮ್ಮ ಜನ, ನಾನು ಎಲ್ಲ ರೀತಿಯ ಸಹಕಾರ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಅದರಂತೆ ಕಳೆದ 3 ವಾರಗಳಿಂದ ಗ್ರಾಮದಲ್ಲಿರುವ ಎಲ್ಲ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆಗಳು ಭಕ್ತಿ ಭಾವದಿಂದ ನಡೆಯತೊಡಗಿದವು. ಇಂದು ಆ ಪೂಜೆಗಳ ಸಮಾರೋಪ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಶೀನಗೇನಹಳ್ಳಿ ಗ್ರಾಮವೇ ಹಬ್ಬದ ಸಂಭ್ರಮದಲ್ಲಿ ಕಂಗೊಳಿಸುತ್ತಿತ್ತು. ಗ್ರಾಮದ ಬೀದಿಗಳಲ್ಲಿ ಹಸಿರು ತೋರಣಗಳು, ಎಲ್ಲೆಲ್ಲೂ ಹೂವಿನ ಅಲಂಕಾರ, ಗ್ರಾಮದ ಪ್ರತಿಯೊಂದು ಮನೆ ಮುಂದೆ ರಂಗೋಲಿ, ಭಕ್ತಿಯ ಸಂಗೀತ, ಡೊಳ್ಳು, ತಮಟೆ, ನಾದಸ್ವರಗಳ ಘೋಷ. ಗ್ರಾಮದಲ್ಲಿರುವ ಎಲ್ಲ ದೇವತೆಗಳ ದೇವಾಲಯಗಳನ್ನು ಬಗೆ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ಗ್ರಾಮದ ಪ್ರತಿಯೊಂದು ಮನೆಯಲ್ಲೂ ಮಹಿಳೆಯರು ದೇವರಿಗೆ ತಂಬಿಟ್ಟು ದೀಪಗಳನ್ನು ಸಿದ್ಧಪಡಿಸುತ್ತಿದ್ದರು. ಅದೇ ವೇಳೆ ಶೀನಗೇನಹಳ್ಳಿ ಆನಂದ್ ರೆಡ್ಡಿ ಅವರು ತಮ್ಮ ಕುಟುಂಬ ಸಮೇತರಾಗಿ ಸಾಂಪ್ರದಾಯಿಕ ಉಡುಪು ಧರಿಸಿ ವಾದ್ಯ ಮೇಳದೊಂದಿಗೆ ತಮ್ಮ ಮನೆಯಿಂದ ತಂಬಿಟ್ಟು ದೀಪಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಗ್ರಾಮದ ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸೇರಿ ಭಕ್ತಿ ಭಾವದಿಂದ ಮೆರವಣಿಗೆಯಲ್ಲಿ ಸಾಗಿದ ದೃಶ್ಯ ಎಲ್ಲರ ಮನ ಸೆಳೆಯಿತು.
ದೇವಿಯ ಪೂಜೆ ನಂತರ ಶೀನಗೇನಹಳ್ಳಿಯ ಆರಾಧ್ಯ ದೇವತೆ ಶ್ರೀ ನಡುಬೀದಿ ಗಂಗಮ್ಮ ದೇವಾಲಯದ ಆವರಣದಲ್ಲಿ ವಿಶೇಷ ಪೂಜೆಗಳು ನಡೆದವು. ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದರು. ನಮ್ಮ ಗ್ರಾಮವನ್ನು ಕಾಪಾಡಮ್ಮ, ನಮ್ಮ ಜನರಿಗೆ ನೆಮ್ಮದಿ ಕೊಡು ಎಂದು ದೇವಿಯ ಬಳಿ ಹರಕೆ ಹೊತ್ತರು. ಭಕ್ತರು ತಂಬಿಟ್ಟು ದೀಪಗಳನ್ನು ಅರ್ಪಿಸಿ ಮಹಾ ಮಂಗಳಾರತಿ ಸ್ವೀಕರಿಸಿದರು. ತಂಬಿಟ್ಟು ದೀಪ ಹೊತ್ತ ಮಹಿಳೆಯರು ಭಕ್ತಿಯ ಹಾದಿ ಹಿಡಿದರು. ಗಂಗಮ್ಮ ತಾಯಿಯ ಕೃಪೆಯಿಂದ ಗ್ರಾಮಕ್ಕೆ ನೆಮ್ಮದಿ ಬಂದಿತು. ಜಾತಿ ಭೇದ ಮರೆತು ಎಲ್ಲರೂ ಒಂದಾಗಿ ಕೈ ಜೋಡಿಸಿದರು. ಗ್ರಾಮದ ಒಳಿತು ಬೇಡಿಕೊಂಡು ದೇವಿಯ ಮುಂದೆ ನಿಂತರು. ಆನಂದ ರೆಡ್ಡಿ ದಾನ ಮಾಡಿದ್ರು, ಜನರ ಜೊತೆ ನಡೆದಿದ್ರು. ಭರತ್ ರೆಡ್ಡಿ ಸೇವೆ ನೋಡಿ ಗ್ರಾಮದ ಜನರು ಮೆಚ್ಚಿದ್ರು. ನಡುಬೀದಿ ಗಂಗಮ್ಮ ತಾಯಿ ನಮ್ಮ ಊರ ಕಾವಲಮ್ಮ, ನಿನ್ನ ಕೃಪೆ ಇರಲಿ ತಾಯಿ ನಮ್ಮ ಜನರ ಮೇಲಮ್ಮ. ಡೊಳ್ಳು ತಮಟೆ ನಾದದಲ್ಲಿ ಭಕ್ತಿಯ ಜ್ವಾಲೆ ಎದ್ದಿತು. ಶಿನಗೇನಹಳ್ಳಿ ಹೆಸರು ಇಂದು ತಾಲೂಕಿನಲ್ಲೇ ಮೊಳಗಿತು. ಆನಂದ ರೆಡ್ಡಿ ನಮ್ಮ ನಾಯಕ, ಜನರ ಜೊತೆ ನಿಂತ ನಾಯಕ. ಭರತ್ ರೆಡ್ಡಿ ಯುವ ಶಕ್ತಿ, ಗ್ರಾಮದ ಹೆಮ್ಮೆ ಇವರಿಬ್ಬರು. ಗಂಗಮ್ಮ ತಾಯಿ ಕಾಪಾಡಮ್ಮ, ನಮ್ಮ ಊರನ್ನೇ ಬೆಳಗಮ್ಮ. ಗಂಗಮ್ಮ ತಾಯಿ ಕಾಪಾಡಮ್ಮ, ನಮ್ಮ ಊರನ್ನೇ ಬೆಳಗಮ್ಮ. ಈ ಸಂದರ್ಭದಲ್ಲಿ ಆನಂದ ರೆಡ್ಡಿ ಕುಟುಂಬದವರು ಪೂಜೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರಿಗೆ ಅರಿಶಿನ, ಕುಂಕುಮ, ಬಳೆ ಹಾಗೂ ಉತ್ತಮ ಗುಣಮಟ್ಟದ ಸೀರೆಗಳನ್ನು ನೀಡಿ ಗೌರವಿಸಿದ್ದು. ಈ ದೃಶ್ಯ ಕಂಡ ಗ್ರಾಮಸ್ಥರು ಇದು ಕೇವಲ ಪೂಜೆ ಅಲ್ಲ, ಇದು ಮಾನವೀಯತೆಯ ಹಬ್ಬ ಎಂದು ಭಾವುಕರಾದರು. ಕಾರ್ಯಕ್ರಮದ ಬಳಿಕ ಮಾತನಾಡಿದ ಗ್ರಾಮಸ್ಥರು, ಕಳೆದ ಕೆಲವು ದಿನಗಳಿಂದ ನಮ್ಮ ಗ್ರಾಮದ ಕೆಲವರನ್ನ ಕಳೆದುಕೊಂಡಿದ್ದೇವೆ. ನಮ್ಮ ಮನಸ್ಸಿನಲ್ಲಿ ಭಯ ಇತ್ತು, ಆದರೆ ನಮ್ಮೊಂದಿಗೆ ನಿಂತು ಧೈರ್ಯ ತುಂಬಿದವರು ಆನಂದ್ ರೆಡ್ಡಿ. ಗ್ರಾಮದ ವಿಶೇಷ ಪೂಜೆಗಳಿಗೆ ಅವರು ಆರ್ಥಿಕ ಸಹಾಯ ಮಾಡಿದರು. ಪ್ರತಿ ಮನೆಯವರ ಜೊತೆ ನಿಂತು ಸಹಕಾರ ನೀಡಿದರು. ಆನಂದ್ ರೆಡ್ಡಿ ಮತ್ತು ಅವರ ಮಗ PLD ಬ್ಯಾಂಕ್ ನಿರ್ದೇಶಕ ಭರತ್ ರೆಡ್ಡಿ ಅವರನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ನಮ್ಮ ಗ್ರಾಮದ ಹೃದಯವಂತ ನಾಯಕರು ಇವರೇ. ಅವರು ರಾಜಕೀಯವಾಗಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಂಬುದು ನಮ್ಮ ಕನಸು ಎಂದು ಹೇಳಿದರು. ತಮ್ಮ ಗ್ರಾಮ ಮಾತ್ರವಲ್ಲ, ಇಡೀ ತಾಲೂಕಿನ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನೆರವಾಗುತ್ತಿರುವ ಶೀನಗೇನಹಳ್ಳಿ ಆನಂದ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಅವರಿಗೆ ದೇವಿಯ ಆಶೀರ್ವಾದ ಸದಾ ಇರಲಿ ಎಂದು ಗ್ರಾಮಸ್ಥರು ಹಾರೈಸಿದರು. ವರದಿ ಬಜರಂಗಿ ಚಲ್ಪತಿ, ಮೂಡಲಕೆರೆನ ಸುದ್ದಿ. ನಮ್ಮೂರಿನ ಗ್ರಾಮ ದೇವತೆ ಅಂತಾರೆ ಈ ಊರಲ್ಲಿ, ಗಂಗಮ್ಮ ಅಂತ. ಈ ದೇವ್ರಿಗೆ ಒಂದು ತಿಂಗಳಿಂದ ನಮ್ಮ ಆನಂದನವರು ತುಂಬ ಕಷ್ಟಪಡ್ತಾ ಇದ್ದಾರೆ. ಯಾರೋ ಏನೋ ಹೇಳಿದ್ಕೋಸ್ಕರ ಊರಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಎಲ್ಲರೂ ಬಂದು ನಾವೆಲ್ಲ ಹೋಗಿ ಕೇಳಿದ್ವಿ. ತಿಂಗಳಲ್ಲಿ ಒಂದು 4,000 ಆಗೋದು ಊರಲ್ಲಿ. ಹೋಗಿ ಕೇಳಿದ್ಕೋಸ್ಕರ ಆಯ್ತಪ್ಪ ಏನು ಮಾಡೋಕ್ಕೆ ಮಾಡೋಣ, ಪಲ್ಲಕ್ಕಿ ಎಲ್ಲ ಮಾಡಿದ್ರು. ಇನ್ನೊಂದು ಏನೇ ದೇವ್ರಿಗೆ ಮಾಡಿದ್ದಾರೆ. ಅದೇ ಥರ ಇವತ್ತು ತಿಂಗಳಿಂದ ಎಲ್ಲ ಹೆಂಗಸರು ಬಂದು ದೇವ್ರಿಗೆ ಅರಿಶಿನ ಇದು ತೆಂಗಿನಕಾಯಿ ಎಲ್ಲ ತರ್ತಾಯಿದ್ರು. ಹೋಗೋವಾಗ ತಿಂಗಳಾದ್ಮೇಲೆ ಖಾಲಿ ಹೋಗ್ಬಾರ್ದು ಅಂತ ಸೀರೆಗಳು, ಅರಿಶಿನ ಕುಂಕುಮ ಸೀರೆ ಎಲ್ಲ ಕೊಟ್ಟು ಕಳಿಸಿದ್ರು. ದೇವ್ರಿಗೆ ಖಾಲಿ ಹೋಗ್ಬಾರ್ದು ಬರೋರು ಅಂತ. ದೇವ್ರಿಗೋಸ್ಕರ ನಾವು ದೇವರು ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಇಡ್ತಾರೆ, ಉನ್ನತ ಸ್ಥಾನಕ್ಕೂ ಹೋಗ್ತಾರೆ ಅಂತ ನಾವು ಅದೇ ದೇವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೂ ಒಳ್ಳೆ ಮಾಡಲಿ. ನಮ್ಗೆ ಯಾವುದೇ ಸಮಸ್ಯೆ ಏನೂ ಇಲ್ಲ. ಅವರೇ ನಮ್ಗೊಂಥರ ಬ್ರ್ಯಾಂಡು.
ಈ ಪಕ್ಷ ಇನ್ನೊಂದು ಇರಲಿ, ಬ್ರ್ಯಾಂಡ್ ಅವ್ರು ನಮಗೆ ಊರಲ್ಲಿ ಆನಂದ್ ರೆಡ್ಡಿಯಲ್ಲಿದ್ದರೆ ಅಲ್ಲಿ ನಾವು ಇರ್ತೀವಿ ಅಂತ ಒಂದು ಬ್ರ್ಯಾಂಡ್ ಆಗಿದ್ದಾರೆ ನಮಗೆ. ಅದೇ ರೀತಿಯಲ್ಲಿ ಇರಲಿ ಅಂತ ತುಂಬ ನಾವು ಆತ್ಮೀಯತೆಯಿಂದ ಹೃದಯಪೂರ್ವಕ ಧನ್ಯವಾದ ಅವ್ರ ಕುಟುಂಬಕ್ಕೆ ಇರಲಿ ಅಂತ ನಾವು ಹೇಳ್ತೀವಿ. ಇವತ್ತು ಏನು ಶಿನ್ಗೇಹಳ್ಳಿಯಲ್ಲಿ ಆರ್ಕೆ ಎನ್ನುವುದಿತ್ತು. ಒಂದು ಇದು ಮೂರನೇ ವಾರ, ಇದು ಮೂರನೇ ವಾರ ಆರ್ಕೆ ಮುಗ್ದೋಯ್ತು. ಈ ಗ್ರಾಮದಲ್ಲಿ ಸಣ್ಣ ಪುಟ್ಟ ಭಾರಿ ಅನಾಹುತಗಳಾಗ್ತಾಯಿತ್ತು. ಚಿಕ್ಕ ಮಕ್ಕಳು ಅಂಥವರು ಒಂದು 20-25 ವರ್ಷ ಅಂಥವರೆಲ್ಲ ತೀರ್ಕೊಳ್ತಾಯಿದ್ರು. ನಾವು ಕೇಳಿದ್ವು, ದೊಡ್ಡವ್ರನ್ನ ಕೇಳಿದ್ದಕ್ಕೆ, ನಮ್ಮ ಆನಂದ್ ರೆಡ್ಡಿ ಅವ್ರನ್ನ ಕೇಳಿದ್ದಕ್ಕೆ ಎಲ್ಲೋ ಏನೋ ತೊಂದರೆ ಆಗಿದೆ ಅಂತ ಈ ದೇವರಿಗೆ ಹರಕೆ ಹೊತ್ಕೊಂಡು ಮೂರು ವಾರ ಕಂಟಿನ್ಯೂ ಆಗಿ ಪೂಜೆಗಳು ಮಾಡಿಸಿ, ದೀಪಗಳು ಬಂದು ಅರ್ಚನೆ ಮಾಡಿಸಿ ಎಲ್ಲ ಮಾಡಿದ್ದಾರೆ. ಅದಕ್ಕೆ ಶಿನ್ಗೇಹಳ್ಳಿಯ ಜನರ ಪರವಾಗಿ ಆನಂದ್ ರೆಡ್ಡಿ ಅವರಿಗೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ಇವತ್ತು ಏನಿದೆ ಹೆಣ್ಮಕ್ಳಿಗೆಲ್ಲ ಅರಿಶಿನ ಸೀರೆ ಹಂಚಿ ಆ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ಅವ್ರ ಕುಟುಂಬಕ್ಕೆ ಆ ದೇವರು ಒಳ್ಳೇದು ಮಾಡಲಿ ಅಂತ ಆ ಗಂಗಮ್ಮ ತಾಯಿಯನ್ನು ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಭರತರೆಡ್ಡಿ ಅವರಿಗೆ ಇನ್ನೂ ಒಂದು 2 ಗಂಡು ಮಕ್ಕಳು, ಒಂದು ಹೆಣ್ಮಗು ಆಗಿ ಅವ್ರ ಕುಟುಂಬ ದೊಡ್ಡದಾಗಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಜೈ ಹಿಂದ್. ನಮಸ್ಕಾರ. ಇವತ್ತಿನ ದಿವಸ ವಿಶೇಷವಾಗಿ ಸಿನ್ಗೇಹಳ್ಳಿಯಲ್ಲಿ ಅದ್ಧೂರಿಯಾಗಿ ಪೂಜೆ ನಡೆಯಿತು. ಈ ನಡಿಬೀದಿ ಗಂಗಮ್ಮ ಈ ದೇವರು ಒಳ್ಳೇದು ಮಾಡಲಿ, ಆನಂದ್ ರೆಡ್ಡಿ ಅವ್ರಿಗೆ ಒಳ್ಳೇದು ಮಾಡಿರಿ. ಇವತ್ತಿನ ದಿವಸ ಏನು ಅಂತಂದರೆ, ಹಿಂದಿನ ದಿನಗಳಲ್ಲಿ 25ರಿಂದ 30 ವರ್ಷದ ಒಳಗಡೆ ಇರೋ ಮಕ್ಕಳೆಲ್ಲರ ತೀರ್ಕೊಡ್ತಾಯಿದ್ರು. ಅದಕ್ಕೆ ಎಲ್ಲ ತೋರಿಸಿದ್ರೆ ಇಲ್ಲಪ್ಪ ಏನೋ ಕೀಳಿದೆ, ಅದಕ್ಕೆ ಮೂರು ವಾರ ಪೂಜೆ ಮಾಡಿ ದೀಪೋತ್ಸವ ಚಲಿಸ್ಬೇಕು. ಅದರಿಂದ ಮತ್ತೆ ಏನಾದರೂ ನೀವು ಪರಿಷ್ಕಾರ ಸಿಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಊರನ್ನೆಲ್ಲರೂ ಕೂಡಿಸ್ಬಿಟ್ಟು ಆನಂದ್ ರೆಡ್ಡಿ ಅವರು ಎಲ್ಲ ಕೂಡಿಸ್ಬಿಟ್ಟು ಈ ಥರ ಹೇಳ್ತಾ ಇದ್ದಾರೆ. ನಾವು ಮೂರು ವಾರ ಪೂಜೆ ಮಾಡಿ ದೀಪೋತ್ಸವ ನಾವು ಚಲಿಸ್ಬೇಕು ಅಂತ ಹೇಳಿದ್ರು. ಅವರು ಹೇಳಿದ ಮಾತಕ್ಕೆ ಊರಿನ ಜನರೆಲ್ಲರೂ ಬಂದು ಈ ಅದ್ಧೂರಿಯಾಗಿ ಇವತ್ತಿನ ದಿವಸ ಎಲ್ಲ ಮಾಡಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವರು ಈ ಊರಲ್ಲಿ ಏನೇ ಪ್ರಾಬ್ಲಮ್ ಇರಲಿ, ಏನೇ ನೀರಿನ ವ್ಯವಸ್ಥೆ ಆಗಲಿ, ವಿದ್ಯುತ್ ಶಕ್ತಿ ಆಗಲಿ, ಬೇರೆ ಏನೇ ಸಮಸ್ಯೆ ಇದ್ದರೂ ನಮ್ಮ ಆನಂದ್ ರೆಡ್ಡಿ ಅನ್ನೋರು ಎಲ್ಲರೂ ಬಗೆಹರಿಸಿ ಆ ಅದು ಏನೇ ಪ್ರಾಬ್ಲಮ್ ಇದ್ರಿ ಅವರು ಮುಂದೆ ನಿಂತು ಅದನ್ನೆಲ್ಲ ರೆಡಿ ಮಾಡಿಸಿ ಅವರು ನಮ್ಮ ಹಿಂದೆ ಬಂದು ನಮ್ಗೆ ಏನು ಬೇಕು ಅಂತಂದ್ರೆ ನಮ್ಮ ಸಹಕಾರ ಅವರಿಂದ ಆಗ್ತಾಯಿದೆ. ಅದಕ್ಕೆ ಇವತ್ತಿನ ದಿವಸ ಈ ಜನಗಳ ಮುಂದೆ ಎಲ್ಲರೂ ಸೇರಿ ಆನಂದ್ ರೆಡ್ಡಿ ಅವ್ರನ್ನ ಆಶೀರ್ವಾದಿಸೋಣ ಅಂತ ನಾನು ಕೋರ್ತಾಯಿದ್ದೀನಿ. ನಮಸ್ಕಾರ. ಇವತ್ತೇನೆಂದರೆ 3 ವಾರ ಪೂಜೆನ ಇಟ್ಕೊಂಡಿದ್ರಿ. 3 ವಾರ ಲಾಸ್ಟ್ ವಾರ ಇದು. ಎಲ್ಲರೂ ಊರಿಗೇನೋ ಒಂದು ಕೀಡು ಅಂತ, ಅದಕ್ಕೋಸ್ಕರ ನಮ್ಮ ಆನಂದ್ ರೆಡ್ಡಿ ಅನ್ನೋರು, ನಮ್ಮ ಭರತ್ ಸರ್ ಅವರು ಎಲ್ಲ ನಿಂತ್ಕೊಂಡು ನಾವಿದ್ದೀವಿ, ಊರನ್ನು ಕಾಪಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಮುಂದೆ ತಲ್ತಾರೆ, ಹಿಂದೆ ಇರ್ತೀವಿ. ಒಂದು ಏನೋ ಹೇಳ್ತಾರಲ್ಲ, ಒಂದು ಶಕ್ತಿ, ಆ ಥರ ಊರಿಗೆ ಒಂದು ಶಕ್ತಿ ಇದೆ. ಎಲ್ಲರೂ ಹೇಳ್ತಾರೆ ಇದು ಮಾಡಿದೆ ಅದು ಮಾಡಿದೆ, ಏನು ಮಾಡಿಲ್ಲ. ಏನಾದರೂ ಬೇಕಂದರೆ ಟಕ್ಕಂತ ಹೋಗೋದು ಒಂದೇ ಮನೆ, ವಿಜಯ್ ವಿಲಾಸನ್ ಮನೆ. ಯಾರ ಮನೆ ಹತ್ರಗೂ ಹೋಗಲ್ಲ ಊರವರು. ಎಲ್ಲರೂ ಅಣ್ಣ ತಮ್ಮನ ಥರ ಇದ್ದೀವಿ, ಅದೇ ಥರ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾಯಿದ್ವಿ. అందరికీ నమస్కారము. ఈ ఊర్లో ఈ కార్యక్రమం కారణం ఏమంటే, ఈ ఊర్లో ఏదో కొంచెము చెడ్డ జరిగిందని చెప్పేసి అందరూ అనుకుంటా ఉండ్రి. అదేవిధంగా మనము అందరూ పోయి మన అన్నోళ్ళకి చెప్తామని చెప్పేసి డిసైడ్ చేసుకుంటామే. అదే ప్రకారంగానే అన్నకు పోయి చెప్తామే, అన్న ఇట్లా తొందర జరుగుతూ ఉంది ఊర్లో, ఇట్లా ఏమంటే అది ప్రాబ్లం అవుతూ ఉంది అని చెప్తామే. సరే ఏం చేయాలప్ప అని చెప్పేసి అడిగిరి. అన్న ఇట్లా దేవుడిని కారణం చేయాలని చెప్తామే. సరే అట్లే కానీ మీరు ఏం చేయాలంటే కూడా అదే దానికి నేను రెడీగా ఉన్నాను, మీరు ఏం కావాలంటే కూడా నేను చేస్తాను అని చెప్పేసి మన అన్నోళ్ళు, ఆనంద్ రెడ్డి అన్నోళ్ళు, మన భరత్ సార్ వాళ్ళు చెప్పినారు. అదే ప్రకారంగానే వచ్చి ఈ కార్యక్రమం అంతా 3 వారాలు చేసి 3వ వారము దీపాలు మోసి అంతా ఊరికి మంచి జరగాలని అంతా ఇచ్చేసి
మంచిది కావాలని కోరుకున్నారు వాళ్ళు కూడా. అదే దీనిగా వేరే వాళ్ళు ఏదేదో చెప్తుంటారో, ఏమంటే మేము అది చేసినాము ఇచ్చేసినాము చెప్తారో, అదంతా కరెక్ట్ కాదు. ఎందుకంటే ఈ ఊరు కోసం సేవ చేసినదని చెప్తే మన ఆనంద్ రెడ్డి వాళ్ళు మాత్రమే. ఒక రోడ్ అయిపోయి, నీళ్ళు వ్యవస్థ అయిపోయి, కరెంట్ అయిపోయి, ఏదన్నా కూడా కనీలే వాళ్ళని ఇంకానే మా ఊరికి సహకారమైంది. ఈ 2 మాటలు మాట్లాడేదానికి అవకాశం ఇచ్చిన వాళ్ళకి, వీళ్ళందరికీ పెద్దలకి అందరికీ ನಮಸ್ಕಾರಗಳು. ನಮ್ಮ ಸಿನಿಗೆಹಳ್ಳಿ ಗ್ರಾಮಕ್ಕೆ ಶಕ್ತಿ ಅಂತಿರುವ ಶ್ರೀ ಆನಂದ ರೆಡ್ಡಿ ಅವರು ನಮ್ಮ ಊರಿಗೆ ಕೆಟ್ಟದಾಗಿದೆ ಅಂತ ಹೇಳ್ಬಿಟ್ಟು 3 ವಾರ ಗಂಗಮ್ಮ ಗುಡಿಗೆ ಪೂಜೆ ಮಾಡಿಸಿ 3ನೇ ವಾರ ನಲೆಪಿಲ್ಲಿ ಗಂಗಮ್ಮಗೆ ಮತ್ತು ನಡುಬೀದಿ ಗಂಗಮ್ಮಗೆ ದೀಪ ಓರಿಸಿ ಇಲ್ಲಿ ಒಳ್ಳೆ ರೀತಿಯಲ್ಲಿ ಪೂಜೆ ಎಲ್ಲ ಮುಗಿಸಿ ಯಾರಿಗೂ ಕೆಟ್ಟದಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಗ್ರಾಮವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕೆಂದು ಅವರು ತುಂಬ ವಿನಂತಿಯಿಂದ ಹೇಳ್ತಿದ್ದಾರೆ. ಶಿನಗೇನಹಳ್ಳಿ ಬೀದಿಯಲ್ಲಿ ಗಂಗಮ್ಮ ತಾಯಿ ಬಾದಾಳೆ. ಭಕ್ತನ ಕೈರ ತೂಗಿ ಆಶೀರ್ವಾದ ನೀಡಾಳೆ. ಆನಂದ ರೆಡ್ಡಿ ಜೊತೆಗಿದ್ದು ಊರ ಬೆಳಕಾಗಿದ್ರು. ಭರತ್ ರೆಡ್ಡಿ ಹೆಜ್ಜೆ ಇಟ್ಟು ಜನಮನ